ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಎಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದರೂ ಅವರ ನಿಧನದ ಬಳಿಕವೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಹೊರತು ಅವರ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಅಪ್ಪು ನಿಧನದ ಬಳಿಕ ಅಪ್ಪು ಸ್ಥಾನವನ್ನು ಯಾರು ತುಂಬುತ್ತಾರೆ ಅಂತ ಫ್ಯಾನ್ಸ್ಗೆ ಪ್ರಶ್ನೆಯಾಗಿತ್ತು. ಕಾರಣ ಅಪ್ಪುಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಹೆಣ್ಣು ಮಕ್ಕಳು. ಆದರೆ ಇಬ್ಬರು ಕೂಡ ಇನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ, ಸಿನಿಮಾಗೆ ಕಾಲಿಟ್ಟಿಲ್ಲ. ಹಾಗಾಗಿ ಯುವರಾಜ್ ಕುಮಾರ್ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಫ್ಯಾನ್ಸ್. ಇದೀಗ ಇದ್ದಕ್ಕಿದ್ದಂತೆ ಅಪ್ಪು ಹಿರಿಯ ಮಗಳಾದ ಧೃತಿ ದೊಡ್ಡ ಸಿಹಿ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಷಯ ಕೇಳಿ ಅಪ್ಪು ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಹಾಗಾದರೆ ಧೃತಿ ಹೇಳಿದ್ದೇನು ಗೊತ್ತಾ? ಅಪ್ಪು ನಿಧನದ ಬಳಿಕ ಅವರ ಕುಟುಂಬಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಅಪ್ಪು ಬಿಟ್ಟು ಹೋದಂಥ ಕೆಲಸಗಳನ್ನು ಪತ್ನಿ ಅಶ್ವಿನಿ ಪುನೀತ್ ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಮಗಳು ಧೃತಿ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಈ ವರ್ಷ ಅದು ಕಂಪ್ಲೀಟ್ ಆಗಲಿದ್ದು ಧೃತಿ ಕೂಡ ತಂದೆಯಂತೆ ಕೆಲಸ ಮಾಡಲು ಸಿನಿಮಾಗೆ ಬರಲಿದ್ದಾರಂತೆ. ನಿಮಗೆಲ್ಲ ಗೊತ್ತಿರುವಂತೆ ಅಪ್ಪು ಮಗಳು ಧೃತಿ ಅಮೆರಿಕದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಈ ವರ್ಷ ಅದು ಕಂಪ್ಲೀಟ್ ಆಗಲಿದ್ದು ಧೃತಿ ಕೂಡ ತಂದೆಯಂತೆ ಕೆಲಸ ಮಾಡಲು ಸಿನಿಮಾಗೆ ಬರಲಿದ್ದಾರಂತೆ. ಆದರೆ ಅವರು ಸ್ಕ್ರೀನ್ ಮುಂದೆ ನಟಿಯಾಗಿ ಮಾಡುವುದಿಲ್ಲ, ಬದಲಾಗಿ ಸ್ಕ್ರೀನ್ ಹಿಂದೆ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡಲಿದ್ದಾರಂತೆ. ಈಗಾಗಲೇ ಅದಕ್ಕೆ ಬೇಕಾದ ಎಲ್ಲ ಟ್ರೈನಿಂಗನ್ನು ಅಮೆರಿಕದಲ್ಲೇ ಪಡೆದುಕೊಳ್ಳುತ್ತಿದ್ದಾರಂತೆ. ಧೃತಿ ಅವರ ಈ ನಿರ್ಧಾರ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ನಿಮ್ಮ ಪ್ರಕಾರ ಧೃತಿ ಅವರು ಸಿನಿಮಾಗೆ ಬರಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.